ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಅವನಿಗೆ ಎಂಥ ಲೀಡರ್ ನನಗೆ ಅರ್ಥ ಆಗಲ್ಲ. ಅವ್ರ ತಂದೆ, ಅವ್ರ ಅಜ್ಜಿ ಎಂಥ ಒಳ್ಳೆ ಜನ ಲೀಡರ್ ಇದ್ದರು. ಇದು ತಲೆ ಇಲ್ಲದ ಲೀಡರ್ ಅದ. ನೀವು ದೇಶದಾಗ ಇವನಿಗೆ ಹ್ಯಾಂಗೆ ಇವು ವಿರೋಧ ಪಕ್ಷದ ನಾಯಕರು ಮಾಡಿರೋ ದೇವ್ರಿಗೆ ಗೊತ್ತಪ್ಪ. ನಾವು ನೋಡ್ತೇವೆ, ನಮ್ಮ ಮುಂದೆ ನಾವು ದಿನ ಪಾರ್ಲಿಮೆಂಟ್ನಾಗ ಇರ್ತೇವೆ. ಈ ಸಣ್ಣ ಹುಚ್ಚು ಅಲ್ಲ ರೀ, ಒಬ್ಬ ದೇಶದ ಹಿಂದಿನ ಪ್ರಧಾನಮಂತ್ರಿಯ ಮನೆತನದವರು 75 ವರ್ಷ ಆಡಿದ್ರು. ಇವನಿಗೆ ಡ್ರೆಸ್ಸಿನ ಕೋಡ್ ಸಹಿತ ಅವನಿಗೆ ಇದು ತಲೆಯಾಗಿಲ್ಲ. ಅವನಿಗೆ ಒಂದು ಅಂಗಿ ಹಂಕಳ ಕಾಣಿಸಂಗೆ ಅಂಗಿ ತೊಟ್ಕೊಂಬರ್ತಾನೆ, ನಾಚಿಕೆ ಆಗೋದಿಲ್ಲ ಇವನಿಗೆ. ಇವನು ರಾಜೀವ್ ಗಾಂಧಿನ? ಇವನು ಯಾವ ಗಾಂಧಿ? ಇವನು ಗಾಂಧಿ ಮನೆತನಕ್ಕೆ ಅವಮಾನ ತರ್ತಕ್ಕಂಥ ವ್ಯಕ್ತಿ. ಅಂಥ ಒಂದು ಒಳ್ಳೆಯ ಕುಟುಂಬದಲ್ಲಿ ಹುಟ್ಟ್ಯಾನ ಅಂಥೇಳಿ ನಾನು ಅವನ ಬಗ್ಗೆ ನಾನು ಖಂಡನ ಮಾಡ್ತೀನಪ್ಪ. ಸರಿ ನೋಡ್ರಿ, ಅದು ಏನು ರಾಜಕಾರಣದೋ ಏನೋ ಗೊತ್ತಿಲ್ಲ. ಒಟ್ಟಾರೆ ನಾನು ನೋಡಿದ್ದೀನಿ, ಅದನ್ನು ನಿಮ್ಮ ಟಿ ವಿನಲ್ಲಿ ನೋಡಿದ್ದೀನಿ. ಇದು ಯಾರೋ ಒಂದು ಅವರ ಹೆಸರಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾರ ಅಂಥೇಳಿ ನಮಗೂ ಅನ್ನಿಸ್ತಾ ಇದೆಯಪ್ಪ, ಅಷ್ಟೇ. ಅದು ಬಿಟ್ಟರೆ ನಾ ಏನು ಹೇಳೋದಿಲ್ಲ. ಬಂದಿದ್ದಾರೆ ನರೇಂದ್ರ ಮೋದಿ ಮಾಡ್ಲಾಗತ್ತಾರ. ಈಗ ನಡೆದದ 11 ಗಂಟೆಗೆ ನೋಡಿ ಬಂದೀನಿ. ಈಗ ನಡೆದ ಭಾಳ ಸಂತೋಷ. ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬಂದಾರಪ್ಪ. ಅದು ಏನೋ ಇವತ್ತು ಅಭಿವೃದ್ಧಿಯ ಕಾರ್ಯ ಸಲುವಾಗಿ ಬಂದಾರ. ಅವ್ರೇನು ಬರೀ ನಿಮ್ಮ ಪಬ್ಲಿಕ್ ಮೀಟಿಂಗ್ ಸಲುವಾಗಿ ಏನು ಬಂದಿಲ್ಲ, ಅಭಿವೃದ್ಧಿ ಕಾರ್ಯಕ್ರಮ ಸಲುವಾಗಿ ಬಂದಾರ. ಅದನ್ನು ಮಾಡ್ತಾರೆ, ಅದು ತುಂಬ ಸಂತೋಷ. ಅಲ್ಲಿ ಮಾಧ್ಯಮದಲ್ಲಿ ನೇರವಾಗಿ ದೃಶ್ಯ ಸರಿ ಇಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ನೋಡ್ರಿ, ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತೀನಪ್ಪ. ನನಗಂತೂ ಈಗ ಸದ್ಯಕ್ಕೆ ಏನೂ ನನಗೆ ಮಾಹಿತಿ ಇಲ್ಲ. ಓಕೆ ಸರಿ. ನಾವೆಲ್ಲ ನಮ್ಮ ಕಾರ್ಯಕರ್ತರು, ಬೇರೆ ಬೇರೆ ಹಿರಿಯರು, ದೇಶ ಪ್ರೇಮಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ತಿರಂಗ ಯಾತ್ರೆಯನ್ನು ಮಾಡಬೇಕು ಅಂಥೇಳಿ ನಾವೆಲ್ಲರೂ ತೀರ್ಮಾನ ಮಾಡಿ ಇವತ್ತು ಈ ಚೌಕಿಲಿಂದ ಪ್ರಾರಂಭ ಆಗಿ ಸಿದ್ದೇಶ್ವರ ಗುಡಿ, ಆಮೇಲೆ ನಮ್ಮ ಅಂಬೇಡ್ಕರ್ ಸರ್ಕಲ್ಲು, ಶಿವಾಜಿ ಸರ್ಕಲ್ಲು ಇವೆಲ್ಲವನ್ನು ಮುಗಿಸ್ಕೊಂಡು ಪುನಃ ಇಲ್ಲಿಗೆ ಬಂದು ಮುಕ್ತಾಯ ಆಗ್ತದ ಅಂಥೇಳಿ ನಾ ಈ ಸಂದರ್ಭದಾಗ ಹೇಳ್ತೀನಿ. ಆಮೇಲೆ 14ನೇ ತಾರೀಕಿನ ದಿನ ಕರಾಳ ದಿನಾಚರಣೆಯನ್ನು ಆಚರಿಸಬೇಕು ಅಂಥೇಳಿ ಅದನ್ನು ಕೂಡ ನಾವು ಪಕ್ಷದವರು ನಾವು ನಿರ್ವಹಣೆ ಮಾಡಿದೆವು. ಅದನ್ನು ನಾವು ಮಾಡ್ತೇವೆ ಅಷ್ಟೇ. ಅದು ಆಮೇಲೆ ತಲೆ ಬೆಳೆಸ್ಬಾರ್ರಿ ಸಂದೀಪ.